ಜೈ ಹನುಮಾನ್. ಎಲ್ಲರಿಗೂ ಗೊತ್ತು ಸೋಯಾ ಚಂಕ್ಸು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳಿ. ಸೊ ಆ ಸೋಯಾ ಚಂಕ್ಸ್ನ ಉಪಯೋಗಿಸಿ ನಾನು ಸೇಮ್ ಎಲ್ಲರಿಗೂ ಒಂದೇ ಥರ ಮಾಡಿ ತಿನ್ನೋದಕ್ಕೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಉಪಯೋಗಿಸಿ ನಾನು 4 ವೆರೈಟೀಸ್ ಆಫ್ ಸೋಯಾ ಚಂಕ್ಸ್ ರೆಸಿಪೀಸ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕಂಪ್ಲೀಟ್ ರೆಸಿಪೀಸು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ಫಸ್ಟ್ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಈ ಸೋಯಾ ಚಂಕ್ಸ್ನ ಯಾವ ರೀತಿ ನಾವು ಪ್ರತಿಯೊಂದು ಡಿಶ್ಗೂ ಪ್ರಿಪೇರ್ ಮಾಡ್ಕೊಬೇಕಂತ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಿಮ್ಗೆ ಎಷ್ಟು ಸೋಯಾ ಚಂಕ್ಸ್ ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಹಾಕಿ 10 ನಿಮಿಷ ಬಿಸಿ ನೀರಲ್ಲೇ ಬಿಟ್ಬಿಡಿ. ಕುದಿಸೋದಕ್ಕೆ ಹೋಗ್ಬಿಡಿ. 10 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಬಿಸಿ ನೀರಲ್ಲಿ ಬಿಟ್ಬಿಡಿ. ಆಮೇಲೆ ಇದನ್ನು ಒಂದು 10 ನಿಮಿಷ ಆದಮೇಲೆ ಸೊ ಬಿಸಿ ನೀರೆಲ್ಲ ಸೈಡಿಗೆ ಬದಿಸ್ಬಿಟ್ಟು ತಣ್ಣೀರಲ್ಲಿ ಒಂದು 2ರಿಂದ 3 ಸತಿ ವಾಶ್ ಮಾಡಿ ಹಿಂಡಿ ಸೈಡಲ್ಲಿ ಇಟ್ಕೊಂಡ್ರೆ ಸೋಯಾ ಚಂಕ್ಸ್ ನಿಮಗೆ ಅಡುಗೆ ಮಾಡೋದಕ್ಕೆ ರೆಡಿ ಆಯಿತು. ಪ್ರತಿಯೊಂದು ಡಿಶ್ಗೂ ನೀವು ಇದೇ ಥರನೇ ಪ್ರಿಪೇರ್ ಮಾಡ್ಕೊಬೇಕು. ಸೊ ಎಲ್ಲದಕ್ಕೂ ಇದೇ ಥರ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಾನಿವಾಗ ಸೋಯಾ ಚಂಕ್ಸಿಂದ ಪಲ್ಯನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಎಲ್ಲ ರೆಸಿಪೀಸು ತುಂಬಾ ಈಸಿಯಾಗಿರುತ್ತೆ, ಜೊತೆಗೆ ನಮ್ಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾಗಿರುತ್ತೆ. ನಾನಿಲ್ಲಿ ನಾರ್ಮಲಾಗಿ ನೀವು ಯಾವ ರೀತಿ ಪಲ್ಯ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕ್ಕೊಳ್ಳಿ. ಹುಳಿ ಟೊಮೆಟೊ ಹಾಕ್ಕೊಬಾರ್ದು, ಸೀಡ್ಸ್ ಟೊಮೆಟೊನೇ ಹಾಕ್ಕೊಬೇಕು. ನಾಟಿ ಟೊಮೆಟೊ ಹಾಕ್ಕೊಂಡ್ರೆ ಈ ರೆಸಿಪಿಗೆ ಚೆನ್ನಾಗಿರೋದಿಲ್ಲ. ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಸೋಯಾ ಚಂಕ್ಸ್ನ ಒಂದು 10 ನಿಮಿಷ ನೀವು ಬೇಯಿಸ್ಕೊಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ಬಿಸಿ ನೀರಲ್ಲಿ ಸ್ವಲ್ಪ ಬೆಂದಿರುತ್ತೆ, ಒಂದು 1/4 ಭಾಗ ಅಷ್ಟು. ಇವಾಗ ರಿಮೈನಿಂಗ್ ಬೇಯಿಸ್ಕೊಂಡ್ರೆ ಸೋಯಾ ಚಂಕ್ಸ್ ಪಲ್ಯ ರೆಡಿ ಆಯಿತು. ಸೊ ಇದು ಒಂಥರ ರೆಸಿಪಿ. ಆದರೆ ಇವಾಗ ಇನ್ನೂ ತುಂಬ ಈಸಿಯಾಗಿ ಆಗೋದು ಸೋಯಾ ಚಂಕ್ಸಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಸ್ಪೆಷಲ್ಲು ಅಂದರೆ ರವೆನ ನೀವು ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಈ ಸೋಯಾ ಚಂಕ್ಸ್ ಉಪ್ಪಿಟ್ಟಿಗೆ ಚೆನ್ನಾಗಿರೋದು. ಸೊ ಒಂದು ಪ್ಯಾನ್ಗೆ ರವೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಆಮೇಲೆ ನಾರ್ಮಲಾಗಿ ನೀವು ಉಪ್ಪಿಟ್ಟನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು ಅದೇ ರೀತಿ ಪ್ರಿಪೇರ್ ಮಾಡ್ಕೊಬೇಕು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜ, ಈರುಳ್ಳಿ, ಟೊಮೆಟೊ ಇದ್ದರೆ ಟೊಮೆಟೊ ಅಥವಾ ಬೇರೆ ತರಕಾರಿ ಇದ್ದರೆ ತರಕಾರಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಪ್ರಿಪೇರ್ ಮಾಡ್ಕೊಬೇಕು. ಸೊ ಎಲ್ಲ ಪ್ರತಿಯೊಬ್ಬ ಡಯಟಿಷಿಯನ್ಸು ಹೇಳ್ತಾರೆ, ಪ್ರತಿಯೊಬ್ಬ ಡಾಕ್ಟರು ಸಹ ಹೇಳ್ತಾರೆ ನಾವು ಎಷ್ಟು ವೆಯ್ಟ್ ಇದೀವೋ ಪರ್ ಡೇಗೆ ಅಷ್ಟು ಗ್ರಾಮ್ ಆಫ್ ಪ್ರೋಟೀನ್ ನಮಗೆ ರಿಕ್ವೈರ್ಡ್ ಇರುತ್ತೆ ಅಂತ. ಸೊ ನಾವು ದಿನಾ ತಿನ್ನೋ ಊಟದಲ್ಲಿ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೆಯದು. ಸೊ ಇವಾಗ ನೋಡಿ, ನಾನು ಇದಕ್ಕೆ ಸೋಯಾ ಚಂಕ್ಸ್ನ ಟೊಮೆಟೊ ಹಾಕಿದ್ದಾದಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ನೀರು ಹಾಕಿ ಈ ಸೋಯಾ ಚಂಕ್ಸು ಸಹ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಯಾಕಂದರೆ ಪ್ರತಿಯೊಂದು ಸತಿನೂ ಸೋಯಾ ಚಂಕ್ಸ್ನ ನೀರಾಕಿ ಒಂದು 10 ಮಿನಿಟ್ಸ್ ನೀವು ಬೇಯಿಸ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಅದು ಬಾಯ್ಲ್ ಆಗಿರುತ್ತೆ. ಆವಾಗೇ ನಮಗೆ ಚೆನ್ನಾಗಿರೋದು. ಓಕೆನಾ? ಸೊ ನೀವೇನಾದರೂ ಪ್ರತಿಯೊಂದು ಅಡುಗೆಯಲ್ಲೂ ಪ್ರತಿಯೊಂದು ಊಟದಲ್ಲೂ ಪ್ರೋಟೀನ್ ಆ್ಯಡಪ್ ಆಗಿರೋಂಥ ಒಂದು ರೆಸಿಪೀಸ್ ಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಫಾಲೋ ಮಾಡಿ. 100% ನಿಮಗೆ ಪ್ರತಿಯೊಂದು ಅಡುಗೆಯಲ್ಲೂ ಅಟ್ಲೀಸ್ಟ್ ಇಷ್ಟು ಪರ್ಸೆಂಟೇಜ್ ಆಫ್ ಪ್ರೋಟೀನ್ನ ಆ್ಯಡ್ ಮಾಡಿನೇ ನಾನು ನಮ್ಮ ಮನೇಲಿ ಅಡುಗೆ ಮಾಡ್ತೀನಿ. ನಿಮಗೂ ಸಹ ತಿಳಿಸ್ಕೊಡ್ತೀನಿ. ಸೊ ಸೋಯಾ ಚಂಕ್ಸ್ ಬೆಂದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ನಾರ್ಮಲ್ ರವೆ ಹಾಕಿ ನೀವು ರವೆನ ಬೀರ್ಕೊಂಡ್ರೆ ಉಪ್ಪಿಟ್ಟು ರೆಡಿನೇ ಆಗಿಬಿಡ್ತು. ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಸೋಯಾ ಚಂಕ್ಸಿಂದ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದು ನಮಗೆ ಬಾಯಿಗೆ ಒಳ್ಳೆ ಟೇಸ್ಟು ಮತ್ತು ಹೆಲ್ತಿಯಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಜೊತೆಗೆ ಹೆಲ್ತ್ಗೂ ಸಹ ತುಂಬ ಬೇಗ ಆಗೋವಂಥ ಒಂದು ರೆಸಿಪಿ. ಇದು ಕ್ವಿಕ್ಕಾಗಿ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ಇದನ್ನು ನೀವು ಯೂಸ್ ಮಾಡ್ಬೋದು. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೊಂದು ಒಳ್ಳೆ ಎನರ್ಜಿ ಅನ್ನೋದು ಸಹ ಇರುತ್ತೆ. ಸೊ ನೋಡಿ, ಒಂದು ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕ್ಬಿಟ್ಟು ನೀವು ನುಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಸೊ ಬೇಕಾದ್ರೆ ಇದಕ್ಕೆ ನೀವು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ, ಅಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ. ನುಣ್ಣಕ್ಕೆ ನೀವು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ, ಪಲಾವ್ ಸ್ಪೈಸೀಸಲ್ಲಿ ಚಕ್ಕೆ ಲವಂಗ ಬಿಟ್ಟು ರಿಮೈನಿಂಗ್ ಐಟಮ್ಸ್ ಮಾತ್ರ ಹಾಕ್ಕೊಬೇಕು. ಆಲ್ರೆಡಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀವಲ್ವ. ಸೊ ಸ್ವಲ್ಪ ಈಗ ಪುದೀನ ಸೊಪ್ಪು ಹಾಕಿ ಒಂದು ಸತಿ ಫ್ರೈ ಮಾಡಿ ಆಮೇಲೆ ನಾವು ರುಬ್ಬಿಟ್ಟಿರೋಂಥ ಒಂದು ಮಸಾಲೆನ ಹಾಕಿ ನೀಟಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗಲೇ ಈ ಒಂದು ಬಿರಿಯಾನಿ ನಮಗೆ ರುಚಿ ಹೆಚ್ಚಾಗಿ ಕೊಡೋದು. ಸೊ ಇದನ್ನು ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಅಥವಾ ನಿಮಗೆ ಬೇಕು ಅಂತಂದರೆ ಇದಕ್ಕೆ ನೀವು ಬಿರಿಯಾನಿ ಮಸಾಲೆನೂ ಮನೇಲಿ ಮಾಡ್ಕೊಂಡಿದ್ರೆ ಹಾಕ್ಕೊಬೋದು. ಇಲ್ಲಾಂದರೆ ಪರವಾಗಿಲ್ಲ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡ್ರು ಸಾಕು. ಅಥವಾ ಇದನ್ನು ಸ್ಕಿಪ್ ಮಾಡಿ ಬರೀ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ರೂ ಸಾಕು. ಧನಿಯಾ ಪುಡಿ ಹಾಕಲೇಬೇಕು ಅಂತ ಏನಿಲ್ಲ. ಸೊ ಯಾಕಂದರೆ ನಾವು ಟೇಸ್ಟ್ನ ಪ್ರಿಫರ್ ಮಾಡೋದಕ್ಕಿಂತ ಹೆಲ್ತ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ಇದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಅಕ್ಕಿನ ಹಾಕ್ಕೊಂಡು ಸೊ ಲಿಟ್ನ ಕ್ಲೋಸ್ ಮಾಡಿದ್ರೆ ಸೋಯಾ ಚಂಕ್ಸ್ ಆ್ಯಡ್ ಮಾಡಬೇಕಲ್ವ. ಸೊ ಫೈನಲಾಗಿ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿ ಟೇಸ್ಟ್ ಮಾಡಿ ಲಿಟ್ನ ಕ್ಲೋಸ್ ಮಾಡಿದ್ರೆ ಸೂಪರಾಗಿರೋಂಥ ಒಂದು ಸೋಯಾ ಚಂಕ್ಸ್ ಬಿರಿಯಾನಿನೂ ಸಹ ನಮಗೆ ರೆಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ವಿಶಿಲ್ ಕೂಗಿಸ್ಕೊಳ್ಳೋಣ. ಸೊ ಇಷ್ಟ ಆದರೆ ಒಳ್ಳೆ ಸೋಯಾ ಚಂಕ್ಸ್ ರೆಸಿಪಿ ರೆಡಿ ಆಯಿತು. ಆಮೇಲೆ ನಿಮಗೆ ಪ್ರತಿಯೊಂದು ರೈಸ್ ಐಟಮು ಮಾಡಬೇಕಾದ್ರೂ ತಳ ಸಿಯೋ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ಆಗ್ತಾ ಇರುತ್ತೆ, ಬಟ್ ಅದ್ರ ಪ್ರಾಬ್ಲಮ್ ಆಗೋದಿಲ್ಲ ನಮಗೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ವೀಡಿಯೋದಲ್ಲಿ 5 ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ರೈಸ್ ರೆಸಿಪೀಸಲ್ಲಿ 1 ಪಾಟ್ ರೈಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದ್ರೆ ವೀಡಿಯೋ ಲಿಂಕ್ ಸಹ ಪ್ರೊವೈಡ್ ಮಾಡಿದ್ದೀನಿ. ಏನು ಮಾಡಬೇಕು ಅಂತ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ ನಾನು ಇದು ಸೋಯಾ ಚಂಕ್ಸಿಂದ ಸಿಂಪಲ್ಲಾಗಿ ವಡೆ, ಸೊ ಡೀಪ್ ಫ್ರೈ ಮಾಡ್ದೇ ಹಾಗೇ ವಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೆಂಚು ಮೇಲೆ ವಡೆ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ನಾನು ಫೀಲ್ ಆಗಿದ್ದೀನಿ ಇದನ್ನು. ಸೊ ನೋಡೋಣ ಬನ್ನಿ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವಾ. ಸೊ ಫಸ್ಟು ಕಡಲೆಬೇಳೆನ ಒಂದು 4 ಅವರ್ಸು ನೀವು ನೆನೆಸಿಟ್ಕೊಂಡಿರಬೇಕು. ಆಮೇಲೆ ಸೋಯಾ ಚಂಕ್ಸು, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಕ್ಕೆ ನೀವು ಒಂದು 3 ವಿಜಿಲ್ ಕೂಗಿಸ್ಕೊಂಡು ಬೇಯಿಸ್ಕೊಬೇಕು. ಸೊ ಅದು ಬೆಂದಾದಮೇಲೆ ಒಂದು ಪಾತ್ರೆಗೆ ಈರುಳ್ಳಿ ನೋಡಿ ಈಗ ಬೆಂದಾಗಿದೆ, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೊ ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಮಿಕ್ಸಿ ಜಾರ್ಗೆ ಮೆಣಸೆಕಾಯಿ, ಚಕ್ಕೆ ಮತ್ತು ನಾವು ಬೇಯಿಸಿಟ್ಕೊಂಡಿರೋಂಥ ಒಂದು ಐಟಮ್ಸು ಇಷ್ಟನ್ನು ಹಾಕಿ ಈ ಥರ ನೀವು ತರಿಯಾಗಿ ಅಥವಾ ನುಣ್ಣಕ್ಕೆ ನೀವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದನ್ನು ಉಪ್ಪು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೋಡಿಕೊಂಡು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸೊ ವಡೆ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಕಲಿಸ್ಕೊಬೇಕು. ನಿಮಗೆ ಡೀಪ್ ಫ್ರೈ ಇಷ್ಟ ಅಂದರೆ ಎಣ್ಣೆ ಕಾಯಿಸ್ಕೊಂಡು ಡೀಪ್ ಫ್ರೈಯು ಮಾಡ್ಕೊಬೋದು. ಇಲ್ಲ ಬೇಡ ಅಂತಂದರೆ ಈ ಥರ ಹೆಂಚು ಮೇಲೂ ಸಹ ನೀವು ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಚೆನ್ನಾಗಿರೋದಿಲ್ಲ. ಸೊ ಎಣ್ಣೆ ಹಾಕಿ ಹೆಂಚು ಚೆನ್ನಾಗಿ ಕಾದ್ಮೇಲೆ ವಡೆ ಥರ ನೀವು ಕೈಯಲ್ಲೇ ತಟ್ಕೊಂಡು ಸೊ ಎಲ್ಲ ಕಡೆಯೂ ನೀವು ಆಯಿಲ್ ಹಾಕ್ಕೊಂಡು ಅಥವಾ ತುಪ್ಪ ಹಾಕಿ ನೀವು ಇದನ್ನು ಕುಕ್ ಮಾಡ್ಕೊಬೋದು. ಡೀಪ್ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಡೀಪ್ ಫ್ರೈ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿರಲಿ. ಸೊ ನಿಮಗೆ ತುಂಬ ತೆಳುವಂತ ಅನಿಸಿದ್ರೆ ಒಂದು 2-3 ಸ್ಪೂನ್ ಕಡಲೆ ಹಸಿಟ್ಟು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈ ಚೆನ್ನಾಗಿ ಬೆಂದಾದಮೇಲೆ ಉಲ್ಟಾ ಬೇಯಿಸ್ಕೊಂಡು ಸೊ ಇನ್ನೂ ಒಂದು ಸತಿ ನೀವು ಇದನ್ನು ಕುಕ್ ಮಾಡಿಕೊಂಡ್ರೆ ಸೂಪರಾಗಿರೋಂಥ ಒಂದು ಹೆಂಚು ಮೇಲೆ ವಡೆ ಮಾಡೋಂಥ ಒಂದು ರೆಸಿಪಿ ಇಷ್ಟ ಆಯಿತು. ಸೊ ಇಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.